I said you're the spark to blame, and this fire burning. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಪಾಪನ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ. ಅವಳಿಗೂ ಸ್ವಲ್ಪ ಆಟಲ್ಲಿ ಫ್ರೆಶ್ ಆಗಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಏನೇನು ಆಟ ಆಡ್ತಾ ಇದ್ದಾಳೆ. ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಅದು ಬಂದು ಏನ ಚಿನ್ನ, ವೇರ್ ಇಸ್ ಯುವರ್ ಯೂನಿಕಾರ್ನ್? ವೇರ್ ಇಸ್ ಯುವರ್ ಯೂನಿಕಾರ್ನಲ್ಲಿ? ವಾವ್, ಯಾವ ಕಲರ್ ಇದೆ? ಏಯ್, ಯಾವ ಕಲರ್ ಇದೆ? ನೋಡು ನೋಡು, ಯಾವ ಕಲರು? ಯೂನಿಕಾರ್ನ್ ಯಾವ ಕಲರ್ ಇದೆ ಹೇಳು. Blue. ವಾ, ಗುಡ್ ಗರ್ಲ್. ಹಾಯ್ ಅಣ್ಣ. Hi. ಓಕೆ ಫ್ರೆಂಡ್ಸ್, ಬನ್ನಿ. ಇದು ನನ್ನ ಔಟ್ಫಿಟ್. ಓಕೆ, ಅಡ್ಡ ಬರ್ತಾರೆ. ಚಿನ್ನಮ್ಮ, ಶೋ ಯರ್ ಔಟ್ಫಿಟ್. ನೀನು ಈ ಕಡೆ ತಿರ್ಗೋ. ಇಲ್ಲಿ, ವಾವ್, ಇಲ್ಲಿ ತೋರಿಸು. ಶೋ ಯರ್ ಔಟ್ಫಿಟ್ ಬಂಗಾರಿ. ಮೋಹಿತ ಇಲ್ಲಿ ನೋಡು, ಈ ಸೈಡ್ ನೋಡು. ನೋಡಿ, ಹಾಂ, ಡ್ರೆಸ್ ತೋರಿಸು. ಹೊಡೆದ ಅಂದ್ರೆ ಅರ್ಥ ಮಾಡ್ತೀನಿ ಚಿನ್ನಮ್ಮ, ನಿಂಗೆ ಹೇಳಿದೀನಿ. ಯಾರಿಗೆ ಅನ್ಬಾರ್ದು. ಸಾರಿ ಪಪ್ಪನ. ಗುದ್ದುತ್ತೀನಿ. ಯಾಕೆ 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 ಏನು ಎಕ್ಸ್ಟ್ರಾ ಆಡ್ತಿದ್ಯಾ? ನೋಡಿ ಫ್ರೆಂಡ್ಸ್, ಎಷ್ಟು ಮಾತಾಡ್ತಾ ಇದ್ದಾಳೆ. ಅವರಪ್ಪ ಏನೇ ಅಂದರೂ ಅದನ್ನು ಡೈರೆಕ್ಟಾಗಿ ಹೇಳ್ತಾಳೆ. ಹೊಡಿತೀನಿ ಪಪ್ಪ, ಅರ್ಥ ಮಾಡ್ತೀನಿ ಪಪ್ಪ. ನಾನು ಅಂತೀನಲ್ವಾ ಚಿನ್ನಮ್ಮ ಹೊಡಿತೀನಿ ಅಂತ, ಅದನ್ನು ರಿಪೀಟ್ ಮಾಡ್ತಾಳೆ. ನಾನು ನಮ್ಮ ತಂಗಿಗೆ ಬಾರ ಇಲ್ಲಿ ಬುಕ್ಕೆ ಇರಲಿ ಅಂತೀನಲ್ಲ, ಅದನ್ನೂ ಮಾತಾಡ್ತಾಳೆ. ಅಪ್ಪ ಏನು ಮಾತಾಡಿದ್ರು ಕಷ್ಟ ಮಕ್ಕಳು ಮುಂದೆ. ಸೊ ಹೆನ್ಯಾ ಮಕ್ಕಳಲ್ವಾ, ಕಳೀತಾರೆ, ಆಮೇಲೆ ತಿತ್ಕೊತಾರೆ. ಫೈನಲಿ ಲೂಲು ಮಾಲ್ಗೆ ಬಂದಾಗ ಇಲ್ಲಿ ಅಮೂಲ್ ಐಸ್ ಕ್ರೀಮ್ ಶಾಪ್ ಇತ್ತು. ಸೊ ಅಲ್ಲಿ ಎಷ್ಟೊಂದು ಫ್ಲೇವರ್ಸ್ ಇತ್ತು ಫ್ರೆಂಡ್ಸ್. ಈ ಫ್ಲೇವರ್ಸ್ ನೋಡಿದ್ರೆ ಸಹ ಬಾಯಲ್ಲಿ ನೀರು ಬರುತ್ತೆ. ತುಂಬ ದಿನ ಆಯಿತು, ಒಂದು ಮಂತು, ಆಲ್ಮೋಸ್ಟ್ ನಿಯರ್ಲಿ 2 months ಆಗಿತ್ತು ಐಸ್ ಕ್ರೀಮ್ ತಿಂದೆ. ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದು, ನನ್ನ ಮಗಳಿಗಂತೂ ಏನೇ ಕೇಳಿದ್ರಿ, ಐಸ್ ಕ್ರೀಮ್ ಕೊಡಿಸ್ತೀಯಾ ಅಂತ ಹೇಳ್ತಾಳೆ. ಸೊ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಬಂದು ಬಂದಿದ್ದು, ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದು. ಸೊ ಇಂಟೀರಿಯರ್ ಮಾತ್ರ ಚೆನ್ನಾಗಿದೆ. ಅಮೂಲ್ ಐಸ್ ಕ್ರೀಮ್ ಇದು ಇಂಡಿಯನ್ ಐಸ್ ಕ್ರೀಮ್ಸೇ ಇಲ್ಲ, ಎಲ್ಲ ಔಟ್ ಆಫ್ ಕಂಟ್ರಿ ಐಸ್ ಕ್ರೀಮ್ಸ್ ಇದೆ. ಚಿನ್ನಮ್ಮ, ಹಂಗೆ ಮಾಡಬಾರ್ದು. ಇಂಟೀರಿಯರ್ ಚೆನ್ನಾಗಿತ್ತು, ಫ್ಲೇವರ್ಸು ಚೆನ್ನಾಗಿತ್ತು. ಅಮೂಲ್ ಐಸ್ ಕ್ರೀಮ್ ಫ್ಲೇವರ್ಸು, ಇಂಡಿಯನ್ ಫ್ಲೇವರ್ಸ್ ಇರಲಿಲ್ಲ, ಔಟ್ ಆಫ್ ಕಂಟ್ರಿ ಫ್ಲೇವರ್ಸ್ ಇತ್ತು. ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ಅಲ್ಲಿಂದ ಗೇಮ್ ಝೋನ್ಗೆ ಬಂದವು. ಗೇಮ್ ಝೋನಲ್ಲಿ ಅಮ್ಮ ಹಾರ್ಸ್ ಆಡ್ತೀನಿ ಅಂತ ಹೇಳಿದ್ರು. ಸರಿ ಕೂರ್ಸೋಣ ಅಂತ ಹೋದರೆ ಆಟ ಆಡಲಿಲ್ಲ. ಸರಿ ಓಕೆ, ಅಲ್ಲಿ ಏನೋ ಇದೆಯಲ್ಲ ಚೇರ್ ಥರ ಇದೆಯಲ್ಲ, ಅಲ್ಲಿ ಕೂತ್ಕೊತೀನಿ ಅಂದ್ಲು. ಸರಿ ಆಯಿತು ಕೂತ್ಕೊಳ್ಳಮ್ಮ ಅಂದೆ. ಅಲ್ಲಿ ಅಪೋಸಿಟ್ ಸೈಡು ಕಾರ್ ಇದೆ ಚಿಕ್ಕ ಮಕ್ಕಳದ್ದು, ಅಲ್ಲಿ ಹೋಗ್ತೀನಿ ಅಂತ ತುಂಬ ಆಟ ಮಾಡ್ತಿದ್ಲು. ಏನು ಮಾಡಲಿ, ಕರ್ಕೊಂಡು ಹೋಗೋಕ್ಕಾಗಲ್ಲ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸರ್ಕಲ್ ಆಗ್ತಿದೆ ಅವರ್ಸೆಲ್ಲ. ಸೊ ಆದರೂ ಬಾಯ್ ಅನ್ಬೇಕು ಅವಳು, ಅಲ್ಲೂ ಹೋಗ್ಬೇಕು ಕಾರ್ ಹತ್ರನೂ. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ಫೈನಲಿ ಕಾರ್ ಹತ್ರನೂ ಕರ್ಕೊಂಡೋದ್ವು. ಅಲ್ಲಿ ಆರಾಮಾಗಿ ಆಟಾಡೋದ್ಲು. ಎಷ್ಟು ಖುಷಿಯಾಗಿ ಆಟಾಡೋದ್ಲು ಅಂದರೆ ಎದ್ದು ಬರ್ತಾನೆ ಎಲ್ಲ, ಅಷ್ಟು ಖುಷಿಯಾಗಿ ಆಟಾಡ್ತಾ ಇದ್ದಾಳೆ. ಸೊ ಇದೆಲ್ಲ ಅವಳಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದಲ್ವ. ಶಿ ಈಸ್ ಹ್ಯಾಪಿ ಫೈನಲಿ. ಇನ್ನು ಮುಂದೆ ಏನೇನು ಆಟ ಮಾಡ್ತಾಳೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಮಕ್ಕಳು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಂಗೆ ಇವಾಗ ಅರ್ಥ ಆಗ್ತಿದೆ. ಸೊ ಅಲ್ಲಿಂದ ಊಟದ ಟೈಮ್ ಆಯಿತು ಅಂತ ಶಿವಸಾಗರ್ಗೆ ಅಂತ ಬಂದು, ಇಲ್ಲೂ ಅಷ್ಟೆ ಈ ರೆಸ್ಟೋರೆಂಟಲ್ಲಿ ಒಂದ್ಸಲ ಟ್ರೈ ಮಾಡಬೇಕಲ್ವ. ಸೊ ಏನು ಬೇಕು ಅಂದರೆ ನಂಗೆ ಆರೆಂಜ್ ಬೇಕು ಅಂತ ಇದ್ದಾಳೆ. ಎಲ್ಲಿದ್ದಾರೆ ಹೇಳು, ಏನು ಬೇಕು ಹೇಳು.
ಅಲ್ಲ ಫ್ರೆಂಡ್ಸ್, ನನ್ನ ಮಗಳು ಆರ್ಡರ್ ಮಾಡೋ ಲೆವೆಲಿಗೆ ಬಂದಿದ್ದಾಳೆ ನೋಡಿ. ಏನು ಬೇಕು? ಏನು ಆರ್ಡರ್ ಮಾಡ್ತೀಯಾ? ಏನದು? ಚಿಲ್ಲಿ ಚೀಸ್ ಮಾಡ್ತೀಯಾ? ಮತ್ತೆ ಹಾಂ ಮಾಡು, ಹೇಳು ಏನು ಮಾಡ್ತೀಯಾ? ಏನು ಬೇಕು? ಆರೆಂಜ್ ಬೇಕಾ? ಯಾರಿಗೆ ಹೇಳಬೇಕು? ಫ್ರೆಂಡ್ಸ್, ಇದು ಸತ್ತರ್ಡೇ ವಿಡಿಯೋ ಮಾಡ್ಕೊಂಡಿರೋದು. ಸೊ ನಮ್ಮ ಮನೆ ಹತ್ರ ಒಂದು ಮಾವಿನಕಾಯಿ ಮೇಳ ನಡೀತಿತ್ತು. ಸೊ ಅಲ್ಲಿ ಈ ಥರ ಗೇಮ್ಸ್ ಎಲ್ಲ ಇತ್ತು. ಕೂತ್ಕೊಂತೀವಿ, ಆಟ ಆಡ್ತೀಯ ಅಂದ್ಲು. ಸೊ ಅಮ್ಮ ಆಟ ಆಡ್ತೀನಿ ಅಂದ್ಲು. ಸೊ ಕಾರ್ ಮೇಲೆ ಕೂರಿಸ್ದೆ, ಆರಾಮಾಗಿ ಆಟ ಆಡೋದು. ತುಂಬ ಖುಷಿಪಟ್ಲು. ಸೊ ಅದರಿಂದ ನೆಕ್ಸ್ಟ್ ಡೇ ನಾವು ಲೂಲು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಆಟ ಆಡೋದು. Came out and felt so great. ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವು. ಶಾಪಿಂಗ್ ಏನು ಮಾಡಲಿಲ್ಲ. ನನ್ನ ಮಗಳು ಆಟಾಡಿದ್ಲು, ಅದೇ ಖುಷಿ. ಸೊ ಸದ್ಯಕ್ಕೇನು ಶಾಪಿಂಗ್ ಮಾಡಲಿಲ್ಲ. ಈ ವೀಕೆಂಡಲ್ಲಂತೂ ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಬಿಕಾಸ್ ಆ ರಶ್ಶು ಕ್ರೌಡ್ ನೋಡೇ ಸಾಕಪ್ಪ ಅನಿಸ್ತದು. ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.